ಸಾದಿಕ್ ಪಾಷಾ ಅವರೇ, ಈಗ ಈ ಗೋಲ್ಡ್ ಅಂತ ವಿಚಾರಗಳು ಬಂದಾಗ ನೀವೇ ಹೇಳ್ತಾ ಇದ್ದರೆ ನಾನು ಒಂದು 25 kg ಹಾಕ್ಬಿಟ್ಟಿದ್ದೆ ನಾನು, ಆಮೇಲೆ ಏನೋ ಪ್ರಾಬ್ಲಮ್ ಆಯಿತು ಅಂತ ಹೇಳಿ. ಇಂಥ ವಿಚಾರಗಳು ಬಂದಾಗ ಜನಸಾಮಾನ್ಯರಿಗೆ ಸಜೆಷನ್ಸ್ ಏನಾದರೂ ನೀವು ಹೇಗೆ ಕೊಡೋಕ್ಕಾಗುತ್ತೆ? ನಿಮಗೆ ಹೇಳ್ತಾರೆ ಅವ್ರು, ಅಂಗಡಿಯವ್ರಿಗೆ ಹೇಳೋಕ್ಕಾಗ್ತಿಲ್ಲ ರೀ ನಮ್ದೆಲ್ರಿ, ಈ ಡೌಟ್ಗಳಿರಲ್ವ ಜನಗಳಿಗೆ, ಅಂಗಡಿಯವರೇ ಪ್ರೆಡಿಕ್ಟ್ ಮಾಡೋಕ್ಕಾಗ್ತಾ ಇಲ್ಲ ಅಂದಾಗ. ಬಟ್ ಕೆಲವು ಹೂಡಿಕೆದಾರರು ಕೇಳಿದಾಗ ಅವ್ರು ಬಹಳ ಚೆನ್ನಾಗಿ ಹೇಳ್ತಾರೆ, ಎನಿ ಟೈಮ್ ಇಸ್ ಗುಡ್ ಟೈಮ್ ಅಂತ ಹೇಳಿ. ನೀನು ಯಾವಾಗಪ್ಪ ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತೀನಿ ಅಂತ ಕೆಲವರು ಚೆನ್ನಾಗಿ ಹೇಳ್ತಾರೆ. ನೀನು ದೀರ್ಘಾವಧಿಗೆ ಕಾಯುವ ತಾಳ್ಮೆ ನಿನಗಿದ್ದರೆ ಸರ್, ಇವತ್ತು ಒಳ್ಳೆಯದೇ, ನಾಳೆನೂ ಒಳ್ಳೆಯದೇ, ನೆನ್ನೆನೂ ಒಳ್ಳೆಯದೇ ಅಂತಾರೋ. ಸರ್ ನೋಡಿ, ಈ ಸಾಲ ಜನ ತುಂಬ ಆತರ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಬೆಲೆ ಜಾಸ್ತಿ ಆಯ್ತಲ್ಲ, ಎಲ್ಲ ನೋಡಿ ಒಂದು ಕಡೆ ಜನ ವರ್ಸಸ್ ಸರ್ಕಾರದ ವಿಚಾರಗಳ, ಇದು ದೇಶಗಳೇ ಜನಗಳ ಜೊತೆ ಪೈಪೋಟಿ ಗೆಳೆದುಬಿಟ್ರೆ ಇದು ಅದ್ರ ಪರಿಣಾಮಗಳ ವರ್ಲ್ಡ್ ತುಂಬ ದೊಡ್ಡ ಒಂದು ಇದು ನಡೀತಾ ಇದೆ ಸರ್. ಇದು ಈಗ ನೋಡಿ, ಈಗ ಒಂದು ಲೆವೆಲ್ ಆಗಿತ್ತು ಇದು ಬಂಗಾರ ಬೆಳ್ಳಿ, ಸಡನ್ ಆಗಿ ವಾರ್ಗಳು. ಈ ವಾರ್ನಿಂದ ಬೇರೆ ಬಂಗಾರ ಮೇಲೆ ಇದು ಬರಲ್ಲ, ನಾವು ಬಂಗಾರ ಮೇಲೆ ಜ್ಞಾನ ಇಕ್ಕಿದೀವಿ, ಆದರೆ ತಿನ್ನೋ ಪದಾರ್ಥನ ನಮಗೆ ಬಿಡಲ್ಲ. ಅದು ಬಂಗಾರ ಥರ ಆಗಿಬಿಡುತ್ತೆ. ಈಗ ನೋಡಿ, ಒಂದು ಕಿಲೋ ಅಕ್ಕಿ ಈಗ ಎಷ್ಟು, ಒಳ್ಳೆ ಅಕ್ಕಿ 85-90 ರೂಪಾಯಿ ಇದೆ, 100 ರೂಪಾಯಿ ಹತ್ರ ಇದೆ. ಇನ್ನು ನೋಡಿ, ಸ್ವಲ್ಪ ದಿವಸ ಹೋದರೆ 150 ರೂಪಾಯಿ ಆಗಿಬಿಡುತ್ತೆ ಸರ್. ಅದೂ ಮತ್ತು ಪೆಟ್ರೋಲ್ದು ಬಿಡಿ, ಈಗಲೇ ಫುಲ್ಲು ಬಂಕ್ಗಳು ನೋಡಿದ್ರೆ ದೂರ ಲೈನ್ಗಳಿದೆ, ಅದೂ ಇದಾಗತ್ತೆ. ತಿನ್ನೋದು ಆಯಲ್ಲು ಅದೂ ಜಾಸ್ತಿ ಆಗುತ್ತೆ, ಬೆಣ್ಣೆ ಮತ್ತು ಇದು ತುಪ್ಪ ಅದೂ ಜಾಸ್ತಿ ಆಗುತ್ತೆ. ನೋಡಿ ಸರ್, ಈಗ ಏನಾಗ್ತಾ ಇದೆ ಅಂದರೆ, ಇದು ಎಲ್ಲ ಹೆಂಗೆ ಹೋದ್ರೂ ಜನ ತಲೆ ಮೇಲೇ ಬರೋದು. ಈಗ ಬಂಗಾರ ಲಾಭ ಕೊಡುತ್ತೆ, ಬೇರೆ ತಗೊಂಡು ಹೋಗುತ್ತೆ, ಈ ಥರ ಪರಿಸ್ಥಿತಿ ಬಂದಿದೆ. ಈಗ ನೋಡಿ, ಮುಂಚೆಯಿಂದ ಇಕ್ಕಿದಾರಲ್ಲ ಬಂಗಾರ ಸೇರಿಸಿ ಮಡಗಿದಾರಲ್ಲ, ಅವರು ಲಾಭದಲ್ಲಿ. ಈಗ ಹಾಗ್ಬಿಟ್ಟು ನಾಳೆ ತಗೋಬೇಕಂದ್ರೆ ಲಾಸೆ. ಇದೀಗ ನಮ್ಮೊಂದಿಗೆ ಹೂಡಿಕೆ ತಜ್ಞರಾಗಿರ್ತಕ್ಕಂಥ ರುದ್ರಮೂರ್ತಿ ಅವರ ಹತ್ರ ಮಾತಾಡ್ತೀನಿ ಅವ್ರನ್ನ. ರುದ್ರಮೂರ್ತಿ ಅವರೇ, ನಮಸ್ಕಾರ. ನಮಸ್ಕಾರ ರಮಕಾಂತ್ ಅವರೇ, ಹೇಗಿದ್ದೀರಿ? ದೇವರ ಆಶೀರ್ವಾದ, ತಂದೆ ತಾಯಿ ಆಶೀರ್ವಾದ, ಚೆನ್ನಾಗಿದ್ದೀವಿ ರಮಕಾಂತ್ ಅವರೇ. ಚಿನ್ನ ಬೆಳ್ಳಿ ಹೇಗಿದೆ ಅಂತ ನೋಡಿ, 2 ಇಂಪಾರ್ಟೆಂಟ್ ಅಂಶಗಳನ್ನ ನಾವು ನೋಡ್ಬೇಕು. ಒಂದು, ಇಲ್ಲಿ ಏನು ಇರಾನ್, ಇಸ್ರೇಲ್, ಅಮೆರಿಕ ನಡುವೆ ನಡೀತಿರುವಂತಹ ಯುದ್ಧ ಏನಿದೆ, ಅದು ಎಷ್ಟು ದಿವಸ ಜಾಸ್ತಿ ಮುಂದುವರಿಯುತ್ತೋ ಅಷ್ಟು ಚಿನ್ನ ಬೆಳ್ಳಿ ದರಗಳಲ್ಲಿ ಏರಿಕೆಯನ್ನ ಜನರಲಿ ನಾವು ಕಾಣಬೇಕಾಗತ್ತೆ. ಆದ್ರೆ ವೈಜ್ಞಾನಿಕವಾಗಿ ಮತ್ತೆ ಯಾರು ಕೂಲಂಕುಷವಾಗಿ ಇದನ್ನ ನೋಡ್ತಾರೆ ಅವ್ರಿಗೆ ಮಾತ್ರ ಈ ಪಾಯಿಂಟ್ ಗೊತ್ತಾಗತ್ತೆ. ಏನು ಅಂದ್ರೆ, ಡಾಲರ್ ಮೌಲ್ಯದಲ್ಲೂ ಕೂಡ ಯಾವಾಗ ಏರಿಕೆಯಾಗಿ ರೂಪಾಯಿನ ಮೌಲ್ಯದಲ್ಲಿ ಯಾವಾಗ ಕುಸಿತ ಆಗುತ್ತೋ ಅವಾಗಲೂ ಕೂಡ ಚಿನ್ನ ಬೆಳ್ಳಿ ದರಗಳಲ್ಲಿ ಖಂಡಿತ ಏರಿಕೆ ಆಗುತ್ತೆ. ಯಾಕಂದ್ರೆ ಸಂಪೂರ್ಣವಾಗಿ ನಾವು ಚಿನ್ನವನ್ನ ಆಮದು ಮಾಡ್ಕೊಂತೀವಿ ಇಂಪೋರ್ಟ್ ಮಾಡೋದ್ರಿಂದ. ಯಾವಾಗ ರೂಪಾಯಿನ ಮೌಲ್ಯ ಕುಸಿತ ಆಗಿ ಡಾಲರಿನ ಮೌಲ್ಯದಲ್ಲಿ ವೃದ್ಧಿ ಆಗುತ್ತೋ ಅವಾಗಲೂ ಕೂಡ ಚಿನ್ನ ಬೆಳ್ಳಿ ದರಗಳಲ್ಲಿ ಏರಿಕೆ ಕಾಣ್ತೀವಿ. ಒಂದ್ ಕಡೆ ಈ ಯುದ್ಧದಿಂದ ಚಿನ್ನ ಬೆಳ್ಳಿ ದರಗಳಲ್ಲಿ ಏರಿಕೆ ಆದ್ರೆ, ಮತ್ತೊಂದು ಕಡೆ ರೂಪಾಯಿನ ಮೌಲ್ಯದ ಕುಸಿತದಿಂದನೂ ಕೂಡ ಈ ಚಿನ್ನ ಬೆಳ್ಳಿ ದರಗಳಲ್ಲಿ ಏರಿಕೆಯನ್ನ ನಾವು ಕಾಣ್ತಾ ಇದ್ದೀವಿ. ಇದನ್ನ ಹೊರತುಪಡಿಸಿ ತಾವ್ ಇನ್ನೊಂದು ಅಂಶ ನೋಡೋದಾಯ್ತು ಅಂದ್ರೆ, ವಿಶ್ವದ ಸೆಂಟ್ರಲ್ ಬ್ಯಾಂಕ್ಗಳೇ ಚಿನ್ನ ಬೆಳ್ಳಿಯನ್ನ ಖರೀದಿ ಮಾಡ್ತಾ ಇರೋದ್ರಿಂದ ಕಳೆದ 1-1.5 ವರ್ಷದಿಂದ ಸತತವಾಗಿ ವಿಶ್ವದ ಸೆಂಟ್ರಲ್ ಬ್ಯಾಂಕ್ಗಳು ಅಂದ್ರೆ, ಇವಾಗ ಚೈನಾದ ಪೀಪಲ್ ಬ್ಯಾಂಕ್ ಆಫ್ ಚೈನಾ ಇರ್ಬೋದು, ಅಮೆರಿಕಾದ ಫೆಡರಲ್ ರಿಸರ್ವ್ ಇರ್ಬೋದು, ಬ್ಯಾಂಕ್ ಆಫ್ ಸ್ವಿಟ್ಜರ್ಲ್ಯಾಂಡ್ ಇರ್ಬೋದು, ಸೊ ಈ ತರ ಸೆಂಟ್ರಲ್ ಬ್ಯಾಂಕ್ಗಳೇ ಚಿನ್ನವನ್ನ ಖರೀದಿ ಮಾಡ್ತಿರೋದ್ರಿಂದ, ಹಾಗೂ ಬೆಳ್ಳಿಗೆ ಇಂಡಸ್ಟ್ರಿಯಲ್ ಯೂಸೇಜ್ ಅಥವಾ ಕಾರ್ಖಾನೆಯ ಬಳಕೆ ತುಂಬಾ ಇದೆ. ಉದಾಹರಣೆಗೆ, ಇವಾಗ ಏನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ AI ಅಂತ ನಾವು ಕರಿತೀವಿ, ಅದರ ಇನ್ಫ್ರಾಸ್ಟ್ರಕ್ಚರ್ಗೆ ಅಂದ್ರೆ ಸರ್ವರ್ಗಳಿಗಾಗಿರ್ಬೋದು, ಈ AI ಇನ್ಫ್ರಾಸ್ಟ್ರಕ್ಚರ್ಗೂ ಕೂಡ ಬೆಳ್ಳಿಯ ಬಳಕೆ ಇದೆ. ಇವಿ ಕಾರ್ಗಳಿಗೂ ಕೂಡ, ಇವಿ ಕಾರ್ಗಳಲ್ಲೂ ಇವಿ ವಾಹನಗಳಲ್ಲೂ ಬಳಸ್ತಾರೆ. ಅದ್ರ ಜೊತೆಗೆ ನಾನು ಅದನ್ನೇ ಹೇಳ್ತಾ ಇದ್ದೆ, ಅದ್ರ ಜೊತೆಗೆ ರಮಾಕಾಂತ್ ಅವರೇ, ಸೋಲಾರ್ ಪ್ಯಾನೆಲ್ಗಳಲ್ಲೂ ಕೂಡ, ಹಾಗೂ ನೀವ್ ಹೇಳ್ದಂಗೆ EV ಕಾರ್ಗಳಲ್ಲೂ ಕೂಡ, ಬ್ಯಾಟ್ರಿಗಳಲ್ಲೂ ಕೂಡ, AI ಇನ್ಫ್ರಾಸ್ಟ್ರಕ್ಚರ್ ಅಲ್ಲೂ ಕೂಡ, ಈ ತರ ಎಲ್ಲಿ ನಿಮಗೆ AI ಡೆವಲಪ್ಮೆಂಟು, EV ಡೆವಲಪ್ಮೆಂಟು, ಮತ್ತೆ ಈ ಸೋಲಾರ್ ಪ್ಯಾನೆಲ್ಗಳ ಡೆವಲಪ್ಮೆಂಟು, ಬ್ಯಾಟ್ರಿ ಡೆವಲಪ್ಮೆಂಟು, ಇದೆಲ್ಲಾ ಕಡೆನೂ ಕೂಡ ಬೆಳ್ಳಿಯ ಬಳಕೆ ಇದೆ. ಸೊ ಹಾಗಾಗಿ ಒಂದ್ ಕಡೆ ಚಿನ್ನದಂತೆನೇ ಬೆಳ್ಳಿಯನ್ನು ಕೂಡ ನಾವು ಒನ್ ಆಫ್ ದಿ ಪ್ರೆಷಿಯಸ್ ಮೆಟಲ್ಸ್ ಅಂತ ತಗೊಂತೀವಿ, ಹೂಡಿಕೆ ದೃಷ್ಟಿಯಿಂದನೂ ಕೂಡ ನೋಡ್ತೀವಿ. ಎರಡನೇ ಇಂಪಾರ್ಟೆಂಟ್ ಅಂಶ ಏನು ಅಂದ್ರೆ, ಈ ಕಾರ್ಖಾನೆಯ ಬಳಕೆ ಅಥವಾ ಇಂಡಸ್ಟ್ರಿಯಲ್ ಯೂಸೇಜ್ ಅನ್ನೋದಕ್ಕೆ ಇವಾಗ ಏನ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಇಲ್ಲಿ ಎಲ್ಲಾ ಕೂಡ ಖಂಡಿತವಾಗ್ಲೂ ಬೆಳ್ಳಿಯ ಬಳಕೆ ಇರೋದ್ರಿಂದ ಈ ಚಿನ್ನ ಬೆಳ್ಳಿ ದರಗಳಲ್ಲಿ ಈ ಭಾರಿ ಪ್ರಮಾಣದ ಏರಿಕೆಯನ್ನ ಕಳೆದ 1.5 ವರ್ಷದಲ್ಲಿ ನೋಡಿದ್ದೇವೆ. ರುದ್ರಮೂರ್ತಿ ಅವರೇ, ಒಂದು ಇಂಟರಪ್ಟ್ ಮಾಡ್ತಾ ಇದ್ದೀನಿ, ಸಾರಿ. ಏನಂದ್ರೆ, ಈ ವಾರ್ ಇರಲಿಲ್ಲ, ಯಾವುದು ಇರಾನ್, ಇಸ್ರೇಲ್, ಅಮೆರಿಕ ವಾರ್ ಇರಲಿಲ್ಲ.
ಅದಕ್ಕೆ ಮುಂಚೆನೇ ನಮ್ಮಲ್ಲಿ ಬೆಳ್ಳಿ 4,08,000 ಗರಿಷ್ಠ ಹೋಗ್ಬಿಟ್ಟಿತ್ತು. ಚಿನ್ನ ಹತ್ತಿರ 1,75,000 ಮುಟ್ಟಿ ಅಥವಾ ಅದು 1,80ಕ್ಕೂ ಬರೋ ಲಕ್ಷಣ ನಮಗೆ ಕಾಣಿಸ್ತಾ ಇತ್ತು. ವಾರೇ ಇರಲಿಲ್ಲ ಆವಾಗ. ಈಗ ವಾರ ಬಂದ ಮೇಲೆ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಲ್ವಾ, ತೀರಾ ದೊಡ್ಡ ಮಟ್ಟದ ವೇರಿಯೇಷನ್ ಅಂತ ಚಿನ್ನ ಮತ್ತು ಬೆಳ್ಳಿಲಿ ಆಗಿಲ್ಲ. ಯಾವತ್ತೋ ಒಂದು 5,000 ಹೋಗುತ್ತೆ, 6,000 ಮತ್ತೆ ಇಳಿಯುತ್ತೆ, 12,000 10,000 ಇಷ್ಟಲ್ಲೇ ಇದೆಯಲ್ಲ. ಸೊ ವಾರ್ ಏನು ಇಂಪ್ಯಾಕ್ಟ್ ಮಾಡಲ್ಲ ಅಂತ ಹೇಳ್ತೀರಾ? ವಾರ್ ಕಥೆನೇ ಬೇರೆ ಇದೆ, ಈ ಸೆಂಟ್ರಲ್ ಬ್ಯಾಂಕ್ಗಳು ಅಥವಾ ಸರ್ಕಾರಗಳೇ ಕೊಂಡ್ಕೊಳ್ಳೋಕ್ಕೆ ಇಳಿದು ಬಿಟ್ಟಾಗ ಆ ಕಥೆನೇ ಬೇರೆ ಇದೆ ಅಂತ ಹೇಳ್ತೀರಾ ಅಂತ? ನೋಡಿ, ತುಂಬಾ ಒಳ್ಳೆ ಪ್ರಶ್ನೆ ರಮಾಕಾಂತ್ ಅವರೇ. ಮೊದಲನೇದಾಗಿ ಈ ವಾರ್ ಆಗೋದಕ್ಕೆ ಮುಂಚೆನೇನೆ ಈ ಸೆಂಟ್ರಲ್ ಬ್ಯಾಂಕ್ಗಳು ಚಿನ್ನವನ್ನ ಖರೀದಿ ಮಾಡ್ತಿದ್ರು, ಬೆಳ್ಳಿಯನ್ನ ಖರೀದಿ ಮಾಡ್ತಾ ಇದ್ರು. ಆ ಮುಖ್ಯ ಕಾರಣದಿಂದಾಗಿ ಆಲ್ರೆಡಿ ಕಳೆದ 1.5 ವರ್ಷದಲ್ಲಿ ತಾವು ನೋಡೋದಾದ್ರೆ ಬೆಳ್ಳಿಯಲ್ಲಿ ಹತ್ತತ್ರ 150% ಏರಿಕೆ, ಚಿನ್ನದಲ್ಲಿ ಹತ್ತತ್ರ 75% ಏರಿಕೆಯನ್ನ ನಾವು ಆಲ್ರೆಡಿ ನೋಡಿದೀವಿ ವಾರ್ ಮುಂಚೆ. ಇನ್ಫ್ಯಾಕ್ಟ್ ವಾರ್ ಆದ ನಂತರನೂ ಕೂಡ ಈ ಬೆಳ್ಳಿ ಮತ್ತೆ ಚಿನ್ನದ ರೇಟ್ಗಳು ಮತ್ತಷ್ಟು ಏರಿಕೆ ಆಗಬೇಕಿತ್ತು. ಆದ್ರೆ ವಾರ್ ಮುಂಚೆನೇನೆ ಏನಾಗಿದೆ ಅಂದ್ರೆ ಭಾರಿ ಪ್ರಮಾಣದ ಏರಿಕೆ ಆಲ್ರೆಡಿ ಆಗೋಗಿರೋದ್ರಿಂದ ಆ ಲೆವೆಲ್ಸ್ ಸಸ್ಟೈನ್ ಆಗೋದಕ್ಕೆ ಇವಾಗ ವಾರ್ ಖಂಡಿತವಾಗ್ಲೂ ಹೆಲ್ಪ್ ಮಾಡ್ತಿದೆ ಅಂತ ನಾನು ಹೇಳ್ತೀನಿ. ಅದು ಬರೀ ಚಿನ್ನ ಬೆಳ್ಳಿನೇ ಅಲ್ಲ, ನೀವು ಶೇರ್ ಮಾರ್ಕೆಟ್ ತಗೊಳ್ಳಿ, ಚಿನ್ನ ಬೆಳ್ಳಿ ತಗೊಳ್ಳಿ, ಅಥವಾ ಯಾವುದೇ ಒಂದು ಅಸೆಟ್ ಕ್ಲಾಸ್ ತಗೊಳ್ಳಿ, ಯಾವುದು ಭಾರಿ ಪ್ರಮಾಣದಲ್ಲಿ ಏರಿಕೆಯನ್ನ ಕಡಿಮೆ ಅವಧಿಯಲ್ಲಿ ಕಾಲಾವಧಿಯಲ್ಲಿ ಕಾಣುತ್ತೋ ಅದೆಲ್ಲವೂ ಕೂಡ ವಾಪಸ್ ಮತ್ತೆ ಕರೆಕ್ಷನ್ ಆಗ್ಲೇಬೇಕು. ಶೇರ್ ಮಾರ್ಕೆಟ್ ಈ ಕೋವಿಡ್ ಆದ ನಂತರ 2018-19ರಲ್ಲಿ ಶೇರ್ ಮಾರ್ಕೆಟ್ ನೆಕ್ಸ್ಟ್ 4 ವರ್ಷ ಅಂದ್ರೆ 2023 ಭಾರಿ ಪ್ರಮಾಣದ ಏರಿಕೆಯನ್ನ ಕಾಣ್ತು ಕೋವಿಡ್ ಆದ ನಂತರ. ಆದ್ರೆ ಕಳೆದ 2 ವರ್ಷದಲ್ಲಿ ಯಾವುದೇ ರಿಟರ್ನ್ಸ್ ಅನ್ನ ಶೇರ್ ಮಾರ್ಕೆಟ್ ಕೊಟ್ಟಿಲ್ಲ. ಇನ್ನ ಮಿಡ್ ಕ್ಯಾಪ್ಸ್ ಸ್ಮಾಲ್ ಕ್ಯಾಪ್ ಶೇರ್ ಗಳೆಲ್ಲ ಲಾಸ್ ಗಳನ್ನ ಕೊಟ್ಟಿದೆ ಹೊರತು ಲಾಭ ಕೊಟ್ಟಿಲ್ಲ. ಅದೇ ತರ ಚಿನ್ನ ಬೆಳ್ಳಿ ಇವಾಗ ಆಲ್ರೆಡಿ ಕಳೆದ 1.5-2 ವರ್ಷದಲ್ಲಿ ಇಂಥ ಪ್ರಮಾಣದ ಏರಿಕೆ ಕೊಟ್ಟಿರೋದ್ರಿಂದ ಈಗ ಆಲ್ರೆಡಿ ನನ್ನ ಪ್ರಕಾರ ಬೆಳ್ಳಿ ಏನು 4,20,000 ರೂಪಾಯಿಗೆ ಗರಿಷ್ಠ ಮಟ್ಟವನ್ನ ತಲುಪಿತ್ತು, 4,20,000. ಆ ರೇಟ್ ವಾಪಸ್ ಇನ್ನ